ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸೊಪ್ಪಿನ ಹೆಸರು ಮಾಡ್ತಾಯಿದ್ದೀನಿ ಅಣ್ಣೆ ಸೊಪ್ಪಿಂದ. ಇದು ಮಳೆಗಾಲದಲ್ಲಿ ಹೊಲದಲ್ಲಿ ಬರುತ್ತೆ ನಮ್ಮ ಕಡೆ. ಇವಾಗ ಸೊಪ್ಪನ್ನ ನೀಟಾಗಿ ತೊಳೆದು ತಪ್ಪಲೆಯಲ್ಲಿ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಣ ಅಂತ. ಅದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಬೇಯಿಸಬೇಕು. ನಾನಿಲ್ಲಿ ಅಣ್ಣೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಎಳೆ ದಂಟಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಯಾವ ಸೊಪ್ಪು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ನಾನು ಸೊಪ್ಪಿನ ಜೊತೆನೇ ಮೆಣಸಿನ್ಕಾಯಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಬೇಕು. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊಪ್ಪು ಬೆಂದಿದೆ. ಇವಾಗ ನೀರನ್ನ ಬಸ್ದುಬಿಟ್ಟು ಒಂದು ತಟ್ಟೆಗೆ ತಣ್ಣಗಾಕಕ್ಕೆ ಬಿಡಬೇಕು. ಸೊಪ್ಪನ್ನೆಲ್ಲ ತಟ್ಟೆಗೆ ಹಾಕೋಣ. ಇವಾಗ ನಾನು ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ. ಇದನ್ನು ತಪ್ಪಲೆಗೆ ಹಾಕಬೇಕು. ಸೊಪ್ಪು ತಣ್ಣಗಾಗೋ ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ. ಖಾರಕ್ಕೋಸ್ಕರ ಇಲ್ಲಿ ಮೆಣಸು, ಹುರಿಗಡಲೆ, ಬೆಳ್ಳುಳ್ಳಿ, ಕಾಯಿ, ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದಲ್ವ ಅದು ಮತ್ತು ಸೊಪ್ಪು ಇಷ್ಟನ್ನು ಮಿಕ್ಸಿಗೆ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಖಾರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಮೊಸರು ಜೊತೆ ಮಿಕ್ಸ್ ಮಾಡಬೇಕು. ಮೊಸರಿನ ಜೊತೆ ಮಿಕ್ಸ್ ಮಾಡಾದ್ಮೇಲೆ ಸೊಪ್ಪು ತಣ್ಣಗಾಗಿರುತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ಬೇಕು. ಖಾರ ಹಾಕಿದ್ದೀವಲ್ವ ಮೊಸರಿನ ಜೊತೆ ಅದು ಮತ್ತು ಸೊಪ್ಪನ್ನು ಸೇರಿಸ್ತಾ ಇದ್ದೀವಿ. ಇದು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊಪ್ಪಿಗೂ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಇದು ನಾವು ಒಗ್ಗರಣೆ ಮಾಡಲ್ಲ, ಒನ್ ಟೈಮ್ ಮಾತ್ರ. ಸಾರು ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ. ಇವಾಗ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮೊಸರಿನ ಜೊತೆ. ಇವಾಗ ಸೊಪ್ಪನ್ನ ಬೇರೆ ತಗೋಬೇಕು ಮತ್ತು ಸಾರನ್ನೇ ಬೇರೆ ತಗೋಬೇಕು. ಈಗ ರುಚಿಯಾದ ಸೊಪ್ಪಿನ ಹೆಸರು ರೆಡಿಯಾಗಿದೆ. ಇದು ಒನ್ ಟೈಮ್ಗೆ ಚೆನ್ನಾಗಿರುತ್ತೆ. ನಾವು ಇದನ್ನು ಸೊಪ್ಪಿನ ಹೆಸರು ಅಂತೀವಿ. ಇದು ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.